ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಎರಡನೇ ಹಂತದ ಮತದಾನಕ್ಕೆ ಬಿರುಸಿನ ಪ್ರಚಾರಗಳಿಗಾಗಲೇ ನಡೀತಾ ಇದೆ. ಇವತ್ತು ಕಡೆ ದಿನ ಆಗಿರೋದ್ರಿಂದ ಧಾರವಾಡ ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕುಲಕರ್ಣಿ ಧಾರವಾಡ ಜಿಲ್ಲೆಯ ಹಲವು ಗ್ರಾಮಗಳಲ್ಲಿ ಭರ್ಜರಿ ಪ್ರಚಾರವನ್ನು ನಡೆಸಿದ್ರು. ಜಿಲ್ಲೆಯ ಮೊರಬಾ, ಅಳಗವಾಡಿ ಹಾಗೂ ತಿರ್ಲಾಪುರದಲ್ಲಿ ರೋಡ್ ಶೋ ನಡೆಸಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಿಸುವಂತೆ ಮನವಿ ಮಾಡಿದರು. ಅಲ್ಲದೆ ಕ್ಷೇತ್ರದಲ್ಲಿ ಜನರು ಬದಲಾವಣೆಯನ್ನು ಬಯಸಿದ್ದು ಮೋದಿ ಸುಳ್ಳಿಗೆ ಜನರು ಬೇಸತ್ತಿದ್ದಾರೆ. ಇನ್ನು 70ರಷ್ಟು ಜನರು 15 ಲಕ್ಷ ಬರುತ್ತೆ ಅಂತ ಈಗಲೂ ಕೂಡ ಕಾಯ್ತಾ ಇದ್ದಾರೆ. ನಮ್ಮ ಸರ್ಕಾರ ಬಂದರೆ ಬಡವರ ಖಾತೆಗೆ 72,000 ಹಣವನ್ನ ಹಾಕ್ತೀವಿ ಅಂತ ಹೇಳಿದ್ರು. ಸರ್ಕಾರ ಹೇಳಿದಂತ ಹಲವಾರು ಸುಳ್ಳುಗಳು. ಒಂದನೇದಾಗಿ ಜನ ಹೋದ ಬಾರಿಗೆ 15 ಲಕ್ಷ ಏನು ಮೊತ್ತವನ್ನು ಕೊಡ್ತೇವೆ ಅಂದ್ರು, ಕಪ್ಪು ಹಣ ತಂದು ಜನ ಅದನ್ನ ನಂಬಿ ಮತ ಹಾಕದಂತ ಜನ ಹೋದ ಬಾರಿಗೆ ಬಹಳ ಜನ ಇದ್ರು. ಆದ್ರೆ ಈಗಾಗಲೇ ನಾವು ಇನ್ನೂ ಮಠ ಕಾಯ್ತಿದ್ವಿ ಏನಾರು ಹಾಕ್ತಾರಂತೆ. ಜನರಿಗೂ ನಾವು ಈಗಾಗಲೇ ಘೋಷಣೆ ಮಾಡೇವಿ, ನಾಳೆ ಮತದಾನ ಆಗೋರಿಗೂ ಒಂದ್ಸಲ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡಿ ಮತದಾನ ಮಾಡಿ ಅಂತೇಳಿ ವಿನಂತಿ ಮಾಡ್ಕೊಳ್ತೀವಿ. ಯಾಕಂದ್ರೆ 15 ಲಕ್ಷ ನಾಳೆ ಬ್ಯಾಂಕಿಗೆ ಹಾಕಿರ್ಬೇಕಾರೆ ಮೋದಿಯವರಿಗೆ ಮತ ಹಾಕಲಿ, ನಮ್ದೇನು ಅಭ್ಯಂತರ ಇಲ್ಲ. 15 ಲಕ್ಷ ಹಾಕಲಿಲ್ಲ ಅಂದ್ರೆ ಈ ಬಾರಿಗೆ ನಮಗೆ ಹಾಕಿ. ನಾವು ಅಂತ ಸುಳ್ಳು ಭರೋಸೆ ಕೊಟ್ಟಿಲ್ಲ. ನಾವು ಹೇಳಿದಂಥದ್ದು ತಿಂಗಳಕ್ಕೆ 6,000 ರೂಪಾಯಿ ಎಲ್ಲ BPL ಕಾರ್ಡ್ ಹೋಲ್ಡರ್ಗೆ ನಾವು ಕೊಡ್ತೀವಿ ಅಂತೇಳಿ. ವರ್ಷಕ್ಕೆ 72,000 ರೂಪಾಯಿ ಕೊಡ್ತೇವೆ, ಕೊಡ್ತೀವಿ. ರೈತರ ಪರ ಸರ್ಕಾರ ಅಲ್ಲ, ವ್ಯಾಪಾರಸ್ಥರ ಪರ ಇದ್ದಂಥದ್ದು. ಅದು ಕೈ ಬೆಳೆಸಿ ಎನ್ಸುವಷ್ಟು ವ್ಯಾಪಾರಸ್ಥರಿಗೆ ಮಾತ್ರ ಸೀಮಿತವಾದಂಥ ಪಕ್ಷ ಅನ್ನೋದು ಜನ ಜಾಹಿರ.